ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಕಾಂಗ್ರೆಸ್ ಪಾಳಯದಲ್ಲಿ, ಅದರಲ್ಲೂ ಮುಸ್ಲಿಂ ನಾಯಕತ್ವದಲ್ಲಿ ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ. ಕವಲು ದಾರಿಯಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ. ಕಾರಣ ಏನು ಅಂದ್ರೆ, ದಾವಣಗೆರೆಯ ಉಪಚುನಾವಣೆಯ ರಿಸಲ್ಟ್ ಏನಾಗತ್ತೆ ಅನ್ನುವಂತ ಅನುಮಾನ. ಸೋತ್ರೆ ಏನಾಗ್ಬೋದು, ಗೆದ್ರೆ ಏನಾಗ್ಬೋದು, ಇದರ ಹಿಂದೆ ಏನೆಲ್ಲ ರಾಜಕೀಯ ತಂತ್ರ ಪ್ರತಿತಂತ್ರಗಳ ನಡೀತಾ ಇದ್ದಾವೆ, ಇವೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ದಾವಣಗೆರೆಯ ಒಂದು ಉಪಚುನಾವಣೆ ಕಾಂಗ್ರೆಸ್ ಪಾಳಯದಲ್ಲಿ ಮುಸ್ಲಿಂ ಸಮುದಾಯದ ಒಂದು ರೀತಿಯ ತಲ್ಲಣಕ್ಕೆ, ಭಾರಿ ಸ್ಥಾನ ವಿಪ್ಲವಕ್ಕೆ ಕಾರಣ ಆಗಿದೆ. ಜಮೀರ್ ಅಹಮದ್ ಖಾನ್ ಮತ್ತೆ ಅವರ ಬಳಗ, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಈಗ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ನಸೀರ್ ಅಹಮದ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅವರ ಕತೆ ಏನಾಗುತ್ತೆ ನೋಡ್ಬೇಕು. ಜಮೀರ್ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಇದ್ರಲ್ಲಿ ನಮ್ದೇನ್ ತಪ್ಪಿದೆ, ನಾವು ಎಲ್ಲಾ ಸಭೆಗೂ ಬಂದಿದ್ದೇವೆ, ನಾವು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೇವೆ, ಜಬ್ಬಾರ್ ಅವ್ರಿಗೆ ಕೊಡಿ ಅಂತ ಕೇಳಿದ್ವಿ, ಜಬ್ಬಾರ್ ಅವರಿಗೆ ಕೊಡಲ್ಲ ಅಂತ ಆದ್ಮೇಲೆ ಯಾರಿಗಾದ್ರೂ ಮುಸ್ಲಿಂ ಸಮುದಾಯದಲ್ಲಿ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ವಿ, ಅದಕ್ಕೂ ಒಪ್ಲಿಲ್ಲ. ಅವರು ಡಿಸೈಡ್ ಮಾಡಿದ್ದಾರೆ, ಅವರು ಶಾಮ್ನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಏನೇ ರಿಸಲ್ಟ್ ಬಂದ್ರು ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಆಗುತ್ತೆ, ಅದಕ್ಕೆ ನಾನು ಯಾಕೆ ಹೊಣೆ ಆಗ್ತೇನೆ, ನಮ್ಮದೆಲ್ಲಿದೆ ಭಿನ್ನಮತ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಪರಿಸ್ಥಿತಿ ಒಂದು ರೀತಿ ಒದ್ದಾಟದ ಪರಿಸ್ಥಿತಿ ಆಗಿದೆ. ಸ್ನೇಹಿತರೆ ನೋಡಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೊತೆ ಮುಸ್ಲಿಂ ಸಮುದಾಯ ಒಂದು ಜಾತ್ಯತೀತ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡಿದೆ. ಯಾವಾಗ ಜೆಡಿಎಸ್ ಬಿಜೆಪಿ ಜೊತೆ ಸೇರ್ಕೊಳ್ತೋ ಆಗ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಕಡೆ ಮುಖ ಮಾಡ್ತು. ಕಳೆದ ಚುನಾವಣೆಯಲ್ಲಿ ಒಂದು 90% ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟ ಪರಿಣಾಮ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಂ ಸಮುದಾಯದ ಕಾಂಟ್ರಿಬ್ಯೂಷನ್ ಮತ್ತು ಬೆಂಬಲವೂ ಕೂಡ ಕಾರಣ. ಆದರೆ ಒಂದು ಉಪಚುನಾವಣೆಗೋಸ್ಕರ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟೊಂದು ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಯಾಕೆ, ಒಬ್ಬೊಬ್ಬರದೇ ತಲೆದಂಡ ಆಗ್ತಾ ಇದೆ? ಇದು ಮುಂದಿನ ಕಾಂಗ್ರೆಸ್ಗೆ ಯಾವ ರೀತಿಯ ರಾಜಕೀಯ ಹೊಡೆತ ಬೀಳಬಹುದು ಎಲ್ಲ ನೋಡ್ತಾ ಹೋಗೋಣ. ನೋಡಿ, ಈ ಸಲ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಲೀಡರ್ಗಳು ಕೇಳಿದ್ದು ನ್ಯಾಯೋಚಿತವಾದಂತಹ ಒಂದು ಆಗ್ರಹ. ಮುಸ್ಲಿಂ ಸಮುದಾಯ ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ, ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಕಾಂಗ್ರೆಸ್ ಅದನ್ನ ಮನ್ನಿಸಿ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಕೊಡದೇ ಇದ್ದಾಗ ಒಂದು ಸ್ವಲ್ಪ ಅಸಮಾಧಾನ, ಭಿನ್ನಮತ ಇದ್ದೇ ಇರತ್ತೆ. ಆದಾಗ್ಯೂ ಕೂಡ ಮುಸ್ಲಿಂ ನಾಯಕರ ಆಗ್ರಹವನ್ನ ಲೆಕ್ಕಿಸದೆ ಕಾಂಗ್ರೆಸ್ ಶಾಮ್ನೂರ್ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ತು. ಈಗ ಅಲ್ಲಿ ಸೋಲಿನ ಭೀತಿ ಇದೆ. ಸೋಲಿನ ಭೀತಿ ಉಂಟಾಗೋದಿಕ್ಕೆ ಈ ಜಮೀರ್ ಅವರೇ ಕಾರಣ, ಅವ್ರ ಟೀಮೇ ಕಾರಣ ಅಂತ ಈ ರೀತಿ ಗೂಬೆ ಕೂರಿಸೋದು ಯಾವ ನ್ಯಾಯ? ಈಗ ಟಿಕೆಟ್ ಕೊಟ್ಟಿದ್ದು ನೀವೇ, ಇವರನ್ನ ಜಮೀರ್ ಟೀಮನ್ನ ಕಡೆಗಣಿಸಿ ಈಗ ಸೋಲ್ ಬಂದ್ರು ಅದು ನೀವೇ ಹೊಣೆಯ ಹೊರಬೇಕು. ಆದ್ರೆ ಇಲ್ಲಿ ಬೇರೆನೆ ಆಗಿದೆ. ನಾವಿಲ್ಲಿ ಸ್ನೇಹಿತರೆ ಆಚೆಗಿನ ಸುದ್ದಿ ಅಂತ ಒಂದಿರುತ್ತೆ. ನಾವು ಈಗ ಬರೇ ಮುಸ್ಲಿಂ ಸಮುದಾಯದಲ್ಲಿ ಉಪಚುನಾವಣೆ ಸೋಲಿನ ಭೀತಿ, ಸಹಕಾರ ಕೊಡ್ಲಿಲ್ಲ, ಬೈ ಎಲೆಕ್ಷನ್ಗೆ ಬರಲಿಲ್ಲ, ಪ್ರಚಾರ ಮಾಡಲಿಲ್ಲ ಇವರೆಲ್ಲ, ಹಾಗಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಅಂದ್ರೆ ಲೀಡರ್ಗಳ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಸಿಟ್ಟಾಗಿದೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ ಅಂತ ನಾವೆಲ್ಲ ಮಾತಾಡ್ತಿದ್ದೀವಿ. ಇದರ ಹಿಂದಿನ ನಮಗೆ ಕಾಣ್ತಿರೋದು ಇಷ್ಟು ಮಾತ್ರ. ಇದರ ಒಳಗಡೆ ಇನ್ನೊಂದು ಸ್ಟೋರಿ ಇದೆ. ಏನು ಅಂದ್ರೆ, ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ನಡೀತಿರುವಂತಹ ಒಳ ಜಗಳ ಮತ್ತು ಶೀತಲ ಸಮರ. ಅದು ಈ ರೀತಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದನ್ನ ಸೂಕ್ಷ್ಮವಾಗಿ ಆಳವಾಗಿ ನೋಡಿದಾಗ ಅರ್ಥ ಆಗತ್ತೆ. ಈ ಒಳ ಜಗಳ ಈ ರೀತಿಯಾಗಿ ನಮಗೆ ಕಾಣ್ತಾ ಇದೆ. DKಶಿ ಮತ್ತು ಸಿದ್ದರಾಮಯ್ಯನವರ ನಡುವಿನ ಈ ಒಳ ಜಗಳ ಈ ರೀತಿಯಾಗಿ ನಮಗೆ ಬಿಂಬಿತ ಆಗ್ತಾ ಇದೆ. ಯಾವಾಗ ಜಮೀರ್ ಅಹಮದ್ ಖಾನ್ ನಾವು ಹೇಳಿದವ್ರಿಗೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅಂದಮೇಲೆ ಅಂಥೇಳಿ ಬೇಸರ ಆದಾಗ ಇಂಥದ್ದೇ ಸಮಯವನ್ನ ಸಿದ್ದರಾಮಯ್ಯ ವಿರೋಧಿ ಪಾಳಯದ ಇಂಥ ಸಂದರ್ಭವನ್ನ DK ಶಿವಕುಮಾರ್ ಬಳಕೆ ಮಾಡಿಕೊಂಡ್ರು ಅಂತ ಕಾಣುತ್ತೆ. ರಾಜಕಾರಣದಲ್ಲಿ ಹಾಗೇನೆ ತಮ್ಮ ಎದುರಾಳಿಗಳ ವೀಕ್ನೆಸ್ಸು, ತಮ್ಮ ಎದುರಾಳಿಗಳ ಏನಾದರೂ ಲೂಪ್ ಹೋಲ್ ಸಿಕ್ಕರೆ ಅದನ್ನ ಸರಿಯಾದ ಟೈಮಲ್ಲಿ ಬಿಂಬಿಸಿ ರಾಜಕೀಯವಾಗಿ ಅವ್ರು ಲಾಭ ಮಾಡ್ಕೊಳ್ಳೋದು ತಪ್ಪಲ್ಲ, ಅದು ಮಾಡ್ಕೊಳ್ತಾ ಇದ್ದಾರೆ. ಈಗ ಆಗ್ತಾ ಇರೋದು ಅದನ್ನೇ. ಈಗ ನೋಡಿ,
ಸಿದ್ದರಾಮಯ್ಯ ಅವರ ಬಳಗದ ಜಮೀರ್ ಅವರು ಸಿದ್ದರಾಮಯ್ಯನವರ ಆಪ್ತರು. ಆಮೇಲೆ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಇವರೆಲ್ಲ ಕೂಡ ಸಿದ್ದರಾಮಯ್ಯನವರ ಬಣ. ಆದಾಗ್ಯೂ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ. ಅವರನ್ನು ಕರೆಸಿ ಓಪನ್ ಆಗಿ ಮಾತಾಡದೆ ರಹಸ್ಯವಾಗಿ ಮಾತಾಡ್ತಾ ಅವರಿಗೆ ಹೇಳ್ತಿದ್ದಾರೆ, ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳ್ತಿದ್ದಾರೆ. ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಡಿ ಕೆ ಶಿ ಅವರ ಮೇಲುಗೈ ಈ ಸಂದರ್ಭದಲ್ಲಷ್ಟೇ ಈ ಸಂದರ್ಭದಲ್ಲಿ ಸ್ವಲ್ಪ ಡಿ ಕೆ ಶಿ ಅವರ ಮೇಲುಗೈ ಸ್ವಲ್ಪ ಹೆಚ್ಚಾದಂತೆ ಕಾಣ್ತಾ ಇದೆ. ಇಲ್ಲಾಂದರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರ ಬಳಗದ ಮೇಲೆ ಈ ರೀತಿಯ ಪ್ರಯೋಗಗಳು ಆಗ್ತವೆ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಹೈಕಮಾಂಡ್ ಎಲ್ಲೋ ಒಂದು ಸ್ವಲ್ಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಒಂಚೂರು ಏನೋ ಒಂದು ಶಕ್ತಿ ಕೊಟ್ಟಂಗೆ ಕಾಣ್ತಾ ಇದೆ. ಅದರ ಪ್ರಭಾವ ಈಗ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇರಲಿ, ಈಗ ಸ್ವಲ್ಪ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿವಾದ ಹೇಳೋಣ. ನಿಮ್ಮನ್ನ ಬೆಂಬಲಿಸಿ ಅಧಿಕಾರಕ್ಕೆ ತಂದು ಗೆಲ್ಲುವ ಸಂದರ್ಭದಲ್ಲಿ ನಮಗೊಂದು ಟಿಕೆಟ್ ಕೊಡಿ ಅಂತ ಕೇಳೋದು ಆ ಸಮುದಾಯದ ತಪ್ಪ. ಆಮೇಲೆ ಮುಸ್ಲಿಂ ಸಮುದಾಯ ಅಷ್ಟು ಸುಲಭನ ನಿಮಗೆ ಬಿಟ್ಟು ಸಿಕ್ಬಿಟ್ಟಿದ್ಯಾ? ಈ ಸಮುದಾಯ ನಿಮಗೆ ಮುಸ್ಲಿಂ ಸಮುದಾಯ ಅಷ್ಟು ಸುಲಭವಾಗಿ ನಿಮಗೆ ಬಿಟ್ಟು ಸಿಕ್ಬಿಟ್ಟಿದ್ಯಾ? ಇದೇ ಬೇರೆ ಮೇಲ್ಜಾತಿ ಸಮುದಾಯಗಳ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಳೋದು, ಒಂದು ಗುಡ್ರು ಹಾಕೋ ಕೆಲಸ ಮಾಡಿ ಸಾಧ್ಯನಾ? ನಿಮಗೆ ಧೈರ್ಯ ಇದೆಯಾ? ಮುಸ್ಲಿಮರು ಕಂಡ್ರೆ ಅಷ್ಟು ಸಲೀಸ. ಯಾಕೆ ಅಂದರೆ ನೋಡಿ, ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಲ್ವಾ? ಈಗ ಏನು ಇವರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೀರಲ್ಲ, ಏನು ಸಿದ್ದರಾಮಯ್ಯ ಬಳಗದ ನಸೀರ್ ಅಹಮದ್ ಅವರು, ಅಬ್ದುಲ್ ಜಬ್ಬಾರ್ ಅವರು ಮತ್ತೆ ಜಮೀರ್ ಮೇಲೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ, ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಲಿಲ್ಲ, ಹಾಗೆ ಹೀಗೆ ಅಂತ ಹೇಳಲಾಗ್ತಿದೆಯಲ್ಲ. ಸ್ವಲ್ಪ ಒಂದಷ್ಟು ಪಾಯಿಂಟ್ಸನ್ನು ಕಾಂಗ್ರೆಸ್ಗೆ ಕೇಳೋಣ. ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಯಡಿಯೂರಪ್ಪನವರವರ ಪುತ್ರ ಬಿಜೆಪಿ ಪಕ್ಷದ ರಾಘವೇಂದ್ರ ಅವರ ಪರವಾಗಿ ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳಿದ್ರು. ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗೋದಿಲ್ವಾ ಡಿ ಕೆ ಶಿವಕುಮಾರ್ ಅವರೇ, ಸುರ್ಜೇವಾಲಾ ಅವರೇ, ಅಥವಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರೇ? ಯಾಕೆ ಶಾಮನೂರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ನಿಮಗೆ ಧೈರ್ಯ ಸಾಕಾಗ್ಲಿಲ್ವಾ? ಅವ್ರು ಹೇಳಿದ್ರಲ್ಲ, ಓಪನ್ ಆಗಿ ಹೇಳಿದ್ರು, ನೀವು ವಿಡಿಯೋ ನೋಡಿ, ಓಪನ್ ಆಗಿ ಹೇಳಿದ್ರು ಬಿಜೆಪಿಯನ್ನು ಗೆಲ್ಲಿಸಿ ಅಂತ ಹೇಳಿದ್ರು. ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಲ್ವಾ? ಧೈರ್ಯ ಇಲ್ವಾ? ಇಲ್ಲಿ ಮುಸ್ಲಿಮರು ನಿಮಗೆ ಈಸಿಯಾಗಿ ಸಿಕ್ಬಿಟ್ರಲ್ಲ. ಆನಂತರ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಹಾಡನ್ನ ಹಾಡಿದ್ರು. ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು, ವಿರೋಧಗಳು ಇದಾವೆ. ಅಷ್ಟೊಂದು ಕಡಾಖಂಡಿತವಾಗಿ ಬಿಜೆಪಿಯ RSS ನ ಸಿದ್ಧಾಂತಗಳನ್ನ ಕೆಣಕುವ, ವಿರೋಧಿಸುವ ಮಾತಾಡ್ತೀರಾ ನೀವು? ಇದೇ ನಿಮ್ಮ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ನೀವು ವಿರೋಧಿಸುವ ಸಂಸ್ಥೆಯ ಹಾಡನ್ನ ಹಾಡಿದ್ರಲ್ಲ, ಅವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈ ಕಾಂಗ್ರೆಸ್ನ ನಾಯಕರಿಗೆ ಧೈರ್ಯ, ತಾಕತ್ತು ಏನು ಸಿಗ್ಲಿಲ್ವಾ? ಇಲ್ವಾ? ಇಲ್ಲಿ ಮುಸ್ಲಿಮರು ಈಸಿಯಾಗಿ ಸಿಕ್ಬಿಟ್ರು ಅಲ್ವಾ? ಆಮೇಲೆ ಯಾವಾಗ ಇನ್ನೊಂದು ತೆರೆಮರೆಯ ವಿಚಾರ ಏನು ಅಂದರೆ, ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅವರು ಕೊನೆಗೆ ಹೆಂಗೋ ಸಂಧಾನ ಮಾಡಿಬಿಟ್ಟು ಮಲ್ಲಿಕಾರ್ಜುನ್ ಅವರು, ಆಯಿತು ನಮಗೆ ಮುಂದಿನ ಸಲ ಟಿಕೆಟ್ ಕೊಡಿ, ನಾನು ಹೇಳ್ದವ್ರಿಗೆ ಟಿಕೆಟನ್ನು ನೀವು ಕೊಡಬೇಕು ಮುಸ್ಲಿಂ ಸಮುದಾಯದಲ್ಲಿ ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ಜಮೀರು ಕೂಡ ನಾನು ಹೇಳ್ದವ್ರಿಗೆ ಮುಸ್ಲಿಂ ಸಮುದಾಯದಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರಂತೆ. ಸುಮ್ಮನೆ ಒಂದು ಮಾತಿಗೆ ಹೇಳಿರ್ಬೋದು. ಇರಲಿ, ಅದೊಂದು ಇನ್ನೊಂದು ಇನ್ಸೈಡ್ ಸ್ಟೋರಿ. ಶಾಮನೂರು ಕುಟುಂಬ ಈಗೇನು ಮುಸ್ಲಿಂ ಸಮುದಾಯ ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಿರುವಂಥ ಸಂದರ್ಭದಲ್ಲಿ ಇದ್ಯಾವುದಕ್ಕೂ ಕೇರ್ ಮಾಡದೆ ಬಿ ಫಾರಂ ಇನ್ನೂ ಸಿಕ್ಕಿಲ್ಲ ಶಾಮನೂರು ಕುಟುಂಬಕ್ಕೆ. ಬಿ ಫಾರಂ ಅನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಪಕ್ಷಕ್ಕೆ ಸೆಡ್ಡು ಬಡ್ದು ನಾಮಿನೇಷನ್ ಮಾಡೋದಕ್ಕೆ ಮುಂದಾದ್ರಲ್ಲ, ಮಾಡಿಬಿಟ್ರಲ್ಲ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಹೈಕಮಾಂಡ್ಗೆ, ಕಾಂಗ್ರೆಸ್ನ ನಾಯಕರುಗಳಿಗೆ ಯಾಕೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ನಿಮಗೆ ಧೈರ್ಯ, ದಮ್ಮು, ತಾಕತ್ತು ಇಲ್ವಾ? ಇಲ್ಲಿ ಪಾಪ ಮುಸ್ಲಿಮರು ಈಸಿಯಾಗಿ ಸಿಕ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇದು ಏನು ಅಂದರೆ ಒಂದು ರೀತಿಯ ಎಲ್ಲದಕ್ಕೂ ಒಂದು ರೀತಿಯ ಪರ್ವಕಾಲ ಅಂತ. ಮುಸ್ಲಿಂ ಸಮುದಾಯ ಆತ್ಮಾವಲೋಕನ ಮಾಡಿಕೊಂಡು
ಸರಿಯಾದ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆ ಕೊಡುವ ಕಾಲ. ಜೊತೆಗೆ ಈ ಕಾಂಗ್ರೆಸ್ ಹೇಳುತ್ತಲ್ಲ, ನಾವು ಮುಲಾಜುಲ್ದೆ ಕ್ರಮ ತೆಗೆದುಕೊಳ್ತೀವಿ ಅಂತ. ನಿಮ್ಮ ಮುಲಾಜು ಕ್ರಮಗಳು ಏನಿದ್ರೆ ಸಣ್ಣ ಸಣ್ಣ ಸಮುದಾಯಗಳು, ಅಲ್ಪಸಂಖ್ಯಾತರ ಮೇಲೆಯೇ ವಿನಃ ದೊಡ್ಡ ದೊಡ್ಡ ಸಮುದಾಯಗಳು ಗುಟ್ರ ಹಾಕಿದ್ರೆ ನೀವು ಸುಮ್ಮನೆ ಹಿಂಗೆ ಕುರಿಗಳ ತರ ತಲೆ ಬಗ್ಸ್ಬಿಡ್ತೀರಿ. ಈ ರಾಜ್ಯದಲ್ಲಿ ಜಾತಿ ಜನಗಣತಿ, ಜಾತಿ ಸಮೀಕ್ಷೆ ನಡೀತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ದೊಡ್ಡ ಮಹತ್ವಾಕಾಂಕ್ಷೆ. ಬಿಹಾರ ಮುಂಚೆ ಮಾಡ್ಬಿಡ್ತು. ಆ ಜಾತಿ ಜನಗಣತಿಯನ್ನ ರಿಲೀಸ್ ಮಾಡಬೇಕಾಗಿತ್ತು. ಅದೊಂದು ಸಾಮಾಜಿಕವಾದಂತಹ ಒಂದು ಕ್ರಾಂತಿ ತರುವಂತ, ಸಮುದಾಯಗಳ ಸ್ಥಿತಿಗತಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಮೀಕ್ಷೆ ಬಿಡುಗಡೆ ಆಗ್ಬೇಕು. ಇನ್ನು ಬಿಡುಗಡೆ ಮಾಡಬೇಡಿ ಅಂತೇಳಿ ಮೇಲ್ಜಾತಿಗಳು ಗುಡ್ರ ಹಾಕಿದ್ರೆ ಅದಕ್ಕೆ ಕೇರ್ ಮಾಡದೆ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಳ್ಳೋ ತಾಕತ್ತು, ದಮ್ಮು, ಧೈರ್ಯ ಈ ಕಾಂಗ್ರೆಸ್ಗೆ ಇಲ್ಲ. ಮೇಲ್ಜಾತಿಗಳು ಒಂದೇ ಒಂದು ಆವಾಜ್ ಹಾಕಿದ್ರೆ ನಡಿಗೆ ಕೂತ್ಕೊಂಡ್ಬಿಡ್ತಾರೆ. ಇಲ್ಲೇ ಮುಸ್ಲಿಂ ಸಮುದಾಯದವ್ರು ಸಿಕ್ಬಿಟ್ರೆ ಏನು ಅವ್ರ ಮೇಲೆ ಏನು ಗದಾಪ್ರಹಾರ ಮಾಡೋದು. ಯಾಕೆ ಲಿಂಗಾಯತ ಸಮುದಾಯಗಳು ಮತ್ತೆ ಒಕ್ಕಲಿಗ ಸಮುದಾಯಗಳು ಜಾತಿ ಜನಗಣತಿಯನ್ನ ವಿರೋಧ ಮಾಡಿದಕ್ಕೆ ತರ ನಡುಗ್ಬಿಟ್ರಲ್ಲ, ಆ ಸಮುದಾಯಗಳನ್ನ ಕೇರ್ ಮಾಡದೆ ರಿಲೀಸ್ ಮಾಡೋಕೆ ನಿಮಗೆ ದಮ್ಮು ತಾಕತ್ತು ಬರ್ಲಿಲ್ವಾ? ಇಷ್ಟೇ ಸಮುದಾಯ ಯೋಚನೆ ಮಾಡಬೇಕಾಗಿದೆ. ಮತ್ತೆ ಕಾಂಗ್ರೆಸ್ಗೆ ಈ ತರದ ದ್ವಂದ್ವ ನೀತಿಗಳನ್ನ ಬದಲಾವಣೆ ಮಾಡಿಕೊಂಡು ಸರಿಯಾದ ನಿಲುವನ್ನ ಎಲ್ಲ ನೆಲೆಯಲ್ಲೂ ತೆಗೆದುಕೊಳ್ಬೇಕು. ಒಂದು ಸಮುದಾಯ ಕಂಡ್ರೆ ಎದುರು ನಡಗೋದು, ಇನ್ನೊಂದು ಸಮುದಾಯದ ಮೇಲೆ ಗದಾ ಪ್ರಹಾರ ಮಾಡೋದು ಸರಿಯಲ್ಲ. ಒಟ್ಟಾರೆ ರಿಸಲ್ಟ್ ನ ನಂತರ ಹಲವಾರು ವಿಪ್ಲವಗಳಿಗೆ, ರಾಜಕೀಯ ಏನು ಸ್ಥಾನ ಪಲ್ಲಟಗಳಿಗೆ ಕಾರಣ ಅಂತೂ ಆಗಬಹುದು. ಆದ್ರೆ ಕಾಂಗ್ರೆಸ್ ಈ ತರದ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಬಿಟ್ಟು ಸರಿಯಾದ ನಿಲುವನ್ನು ತೆಗೆದುಕೊಳ್ಳುವ ಅವಕಾಶ ಮಾಡುತ್ತಿಲ್ಲ, ಗೊತ್ತಿಲ್ಲ. ಇದು ಒಂದು ರೀತಿ ಒಂದು ಗಾದೆ ಇದೆ, ದಿಮ್ಮನ್ನರ್ನ ಕಂಡ್ರೆ ದಮ್ಮಯ್ಯ ಅಂತಾರೆ ಅಂತ. ಹಂಗೆ ಇವ್ರು ಎದುರಿಸ್ಬಿಟ್ರೆ ಎದರೋದು, ಇವು ಸಣ್ಣ ಸಣ್ಣ ಸಮುದಾಯಗಳು ಸಿಕ್ಕರೆ ಅವ್ರ ಮೇಲೆ ಗದಾ ಪ್ರಹಾರ ಮಾಡೋದು. ಅದೆಲ್ಲ ಬಿಟ್ಟು ಸರಿಯಾದ ನಿಲುವನ್ನು ತೆಗೆದುಕೊಳ್ಳಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.